ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಒಬ್ಬೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನವೇ ಆಗಿತ್ತು ಅನಿಸುತ್ತೆ ನಾನು ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿ. ಅದಕ್ಕೆ ಇವಾಗ ಮಾರ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಹೆಲ್ಪರ್ ಬಂದಿದ್ದರು, ಅವರು ಕೆಲಸ ಮಾಡ್ಕೋತಾ ಇದ್ರು. ನಾನು ಬ್ರಷ್ ಮಾಡಿಕೊಂಡು ಸ್ನಾನಕ್ಕೆ ಹೋಗೋಣ. ಇವತ್ತು ಫುಲ್ಲು ಕೆಲಸ ಇದೆ ಆ್ಯಕ್ಚುಲಿ. ನೆಕ್ಸ್ಟ್ ಡೇಗೆ ನಮ್ಮದು ಕ್ಲಾಸ್ದು ಅಂದರೆ ಮಾಡಲಿಂಗ್ ಕ್ಲಾಸ್ದು ಗ್ರ್ಯಾಂಡ್ ಫಿನಾಲೆ ಇತ್ತು. ಸೊ ಹಾಗಾಗಿ ಅಲ್ಲಿಗೂ ಏನೇನೋ ತೊಗೊಬೇಕಿತ್ತು ನಾನು. ಸೊ ಅದನ್ನೆಲ್ಲ ತೊಗೊಳಕ್ಕೆ ಹೋಗಬೇಕು. ಆಮೇಲೆ ಮತ್ತೆ ಕ್ಲಾಸ್ ಹತ್ರ ಹೋಗಬೇಕು. ಇಷ್ಟೆಲ್ಲ ಕೆಲಸಗಳಿದೆ, ತುಂಬಾ ಇದೆ. ಸೊ ಅದಕ್ಕೆ ಬೇಗ ಎದ್ದು ಎಲ್ಲ ಮಾಡ್ಕೊತಾ ಇದ್ದೆ. ಸೊ ಹೆಲ್ಪರ್ಗೆ ಸ್ವಲ್ಪ ನಾನೆಲ್ಲ ಕ್ಲೀನ್ ಎಲ್ಲ ಮಾಡಿಕೊಟ್ರೆ ಅವ್ರು ಬೇಗ ಬೇಗ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತಾರೆ. ಅದೇನು ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ನಾನು ಸ್ನಾನಕ್ಕೆ ಹೋಗಿ ರೆಡಿಯಾಗಿ ಒಂದು ಶಾಪ್ಗೆ ಹೋದೆ. ಆ ಶಾಪಲ್ಲಂತೂ ಯಪ್ಪ ಏನು ಕಲೆಕ್ಷನ್ ಅಂತೀರಾ, ಸಖತ್ತು ಡ್ರೆಸ್ ಕಲೆಕ್ಷನ್ಸ್ ಇದೆ. ಬಟ್ ರೆಂಟಿಗೆ ರೇಟ್ ಮಾತ್ರ ಹೆವಿ ಅಂತ ಅಂದ್ಕೊಳ್ಳಿ. ನಾನೇನಲ್ಲಿ ತೊಗೊಳ್ಲಿಲ್ಲ, ಬಟ್ ಅಲ್ಲಿ ಡ್ರೆಸ್ಗಳನ್ನ ತೋರಿಸೋಣ ಅಂತ ಅಂದ್ಕೊಂಡೆ. ಅದಕ್ಕೆ ನಿಮ್ಗೆ ಅದನ್ನು ತೋರಿಸ್ತೀನಿ, ನೋಡಿ ಹೆಂಗಿದೆ ಅಂತ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ರೆಂಟೆಡ್ ಡ್ರೆಸ್ಸಸ್ಸು, ಬಟ್ ಹೆವಿ ಕಾಸ್ಟ್ಲಿ. ಅವ್ರು ಹೇಳಿದ್ದೇನು ಗೊತ್ತಾ, ಒಂದು ಡ್ರೆಸ್ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಹೋಗ್ಲಿ ಇದೆ ಅಂತ ಅಂದ್ಕೊಳ್ಳಿ, ಇಲ್ವ ಕಾಣಿಸ್ತಿದೆಯಲ್ಲ, ಇದೆ ಅಂದ್ಕೊಳ್ಳಿ. ಇದು 4000 ಇದ್ದರೆ ರೆಂಟು. ಇದಕ್ಕೆ ಮುಂಚೆನೇ ನಾವು 5000ನ ಪೇ ಮಾಡಿರಬೇಕು, ಅಂದರೆ ಡೆಪಾಸಿಟ್ ಥರ. 5000 ಡೆಪಾಸಿಟು, 4000 ರೆಂಟು, ಇಷ್ಟು ಮಾಡಿ 9000ನ ಹೋಗಬೇಕು. ಈಗ ಡೆಪಾಸಿಟ್ ಮಾಡಾಗಿರುತ್ತೆ ಅಲ್ವಾ, ನಾವು ಯಾವಾಗ ಡ್ರೆಸ್ನ ರಿಟರ್ನ್ ಕೊಡೋದಕ್ಕೆ ಬರ್ತೀವಿ ಆವಾಗ 5000 ನಮಗೆ ರಿಟರ್ನ್ ಕೊಡ್ತಾರೆ. 9000 ಇಟ್ಕೊಂಡು ಹೋಗಬೇಕು. ಬಟ್ ಅದು ನಾನು ಚಿಕ್ಕದು ಹೇಳ್ತಾ ಇರೋದು ಅಮೌಂಟು. ಇಲ್ಲೊಂದು ಸ್ಯಾರಿ ನೋಡಿದೆ, ಆ ಸ್ಯಾರಿ ಆ್ಯಕ್ಚುಲಿ 10,000 ಅಂತೆ. ಅಂದರೆ ಎಲ್ಲ ಸೇರಿ 5000 ರೆಂಟು, ಅದ್ರ ಮೇಲೆ 5000 ಮಾಡಬೇಕು. 10,000 ಯಪ್ಪ ಏನು ತೊಗೊಳ್ತೀರ. ಬಟ್ ಸ್ಯಾರಿ ಮಾತ್ರ ರೆಡ್ ಕಲರ್ದು ಸಕ್ಕದಾಗಿತ್ತು. ಎಲ್ಲ ಬ್ಲೌಸ್ಗಳ ಕಲೆಕ್ಷನ್ಸ್ ಇದೆ ಇಲ್ಲಿ, ಎಲ್ಲ ಥರ ಬ್ಲೌಸ್ಗಳ ಕಲೆಕ್ಷನ್ಸ್ ಇದೆ. ದುಡ್ಡಿರೋರು ಆರಾಮಾಗಿ ತೊಗೋಬೋದು. ಒನ್ ಡೇಗೆ ತುಂಬ ಗ್ರ್ಯಾಂಡ್ ಸೆಲೆಬ್ರೇಷನ್ ಇದೆ, ನಾನು ಹಾಕ್ಲೇಬೇಕು ಅಂದವರು ನಿಜ ಇಂಥ ಪ್ಲೇಸಿಗೆ ಬಂದು ತೊಗೊಬೇಕು. ಈಗ ತೊಗೊಳಕ್ಕೆ ಬಂದಿದೆ ಅಲ್ವಾ, ಸೊ ನೋಡ್ತಾ ಇದ್ದೀನಿ. ತುಂಬ ಕಾಸ್ಟ್ಲಿ ಕೂಡ ಇದೆ. ಜಸ್ಟ್ ಚೆಕ್ ಮಾಡ್ತೀನಿ ಏನು ಮಾಡೋದು ಅಂತ, ಇಲ್ಲಾಂದರೆ ಬೇರೆ ಕಡೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ. ಬಟ್ ಸಕ್ಕದಾಗಿದೆ ಕಲೆಕ್ಷನ್ಸ್ ಎಲ್ಲ. ಅದು ರೆಡ್ ಫ್ಯಾನ್ಸ್ ಸ್ಯಾರಿ ಕರೆಂಟ್ಲಿ 5 ಇದೆ. 5 ನೀವು ಇದಾಗಿ ಬುಕ್ ಮಾಡ್ತೀರಾ ಅಂದರೆ 4-5 ಮಾಡ್ಕೊಡ್ತೀವಿ. 4-5 ಅಂದರೆ ನಮಗೆ. ನಾನಿಲ್ಲಿ ಫುಲ್ ಡೀಟೇಲ್ಸ್ನ ತಿಳ್ಕೊತಾ ಇದ್ದೆ, ಯಾವ್ಯಾವ ಥರಕ್ಕೆ ಏನೇನು ಪ್ರೈಸ್ ಇದೆ ಅಂತ. ಅದಾದಮೇಲೆ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ಬೋಟಿಕಿಗೆ ಹೋಗಬೇಕು ಅಂತ, ತುಂಬ ಚೆನ್ನಾಗಿ ಬ್ಲೌಸ್ ಕಲೆಕ್ಷನ್ಸ್ ಇದೆ. ಪ್ರಾಮಿಸ್. ಸ್ಯಾರಿನೂ ಅಷ್ಟೇ, ವಿತ್ ಸ್ಯಾರಿ ಬ್ಲೌಸ್ನ ಕೊಡ್ತಾರೆ. ಆಮೇಲೆ ಈ ಥರ ಟ್ರೆಡಿಷ್ನಲ್ ಆಗಿರ್ಬೋದು, ಅದು ತುಂಬ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಬಟ್ ರೇಟ್ ಅಷ್ಟು ಒಂದು ಸ್ವಲ್ಪ ಜಾಸ್ತಿ, ಸ್ವಲ್ಪ ಏನೋ ಜಾಸ್ತಿ ಆಯಿತಾ. ಬಟ್ ಇಷ್ಟ ಆದರೆ ನಿಮಗೆ ಹೋಗಿ ವಿಸಿಟ್ ಮಾಡಿ. ಒಂದು ಸ್ವಲ್ಪ ಕನ್ಸೆಷನ್ ಕೇಳಿದ್ರೆ ಮೇ ಬಿ ಕೊಡಬಹುದು ಅಂದ್ಕೊತೀನಿ. ನಾನೇನು ಅವ್ರನ್ನ ಬಾರ್ಗಿನಾಗಲಿ ಕನ್ಸೆಷನ್ ಆಗಲಿ ಏನೋ ಕೇಳಲಿಲ್ಲ. ನನಗೆ ಅನ್ನಿಸ್ತು ಬೇಡ ಇಲ್ಲಿ ಅಂತ. ಸೊ ಅದಕ್ಕೆ ನಾನು ನೋಡ್ಕೊಂಬಿಟ್ಟು ರಿಟರ್ನ್ ಬಂದೆ. ಬಟ್ ಹೇಳ್ಬೇಕಂದ್ರೆ ಕಲೆಕ್ಷನ್ ಸಕ್ಕತ್ತಾಗಿದೆ. ಟ್ರೈ ಮಾಡಿ, ಓಕೆನಾ. ನಿಮ್ಗೆ ಯಾರಾದರೂ ಈ ಶಾಪ್ ನೇಮ್ ಬೇಕಂದರೆ ನೀವು ಕಮೆಂಟಲ್ಲಿ ಹಾಕಿ ಶಾಪ್ ನೇಮ್ ಏನಂತ ನಾನು ಅಲ್ಲಿ ಹಾಕ್ತೀನಿ, ಓಕೆನಾ. ನಿಮ್ಗೆ ಯಾರಿಗಾದ್ರೂ ಈ ಶಾಪ್ ಗೊತ್ತಿದ್ದರೆ ಯಾವ ಶಾಪ್ ಅಂತಲೂ ಕಮೆಂಟ್ ಹಾಕಿ, ಓಕೆನಾ. ನೋಡೋಣ ಯಾರು ಗೊತ್ತಿರುತ್ತೆ ಈ ಶಾಪ್ ಅಂತ. ಅದಾದಮೇಲೆ ಹೀಗೆ ಟ್ರೆಡಿಷ್ನಲ್ ನೋಡೋಣ ಅಂತ ಬಂದೆ. ಇವತ್ತು ಬೇರೆ ಫುಲ್ಲು ಕೆಲಸ ಇದ್ದಿದ್ದಕ್ಕೂ ನಂಗೆ ತಲೆ ಕೆಟ್ಟೋಗ್ತಾಯಿತ್ತು. ಇದು ನೋಡಲಾ, ಅಲ್ಲಿ ಹೋಗ್ಲಾ, ಏನು ಕೆಲಸ ಮಾಡಲಿ, ಹೇರ್ ಕಟ್ ಮಾಡ್ಸೋಕೆ ಹೋಗಬೇಕು. ಎಷ್ಟು ಮಾಡಿಬಿಟ್ಟೆ ಅಂದರೆ ಸೀರಿಯಸ್ ಆಗಿ ಈ ಥರನೂ ನಾನು ಬ್ಯುಸಿ ಆಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅನ್ನಿಸ್ತು. ತುಂಬ ಸರಿ ಟೈಮ್ನ ವೇಸ್ಟ್ ಮಾಡ್ತಿದ್ವಿ, ತುಂಬ ಸರಿ ನಾನು ಮಲ್ಕೊಳ್ಳೋದು ಅದೇ ಮಾಡೋ ಜಾಸ್ತಿ. ಸೊ ಬ್ಯುಸಿಯಾಗಿದ್ದಾಗಲೂ ಚೆನ್ನಾಗಿರುತ್ತೆ ಅಲ್ವಾ. ಇನ್ಮೇಲೆ ಸ್ವಲ್ಪ ಬ್ಯುಸಿಯಾಗಿರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು ಬ್ಯುಸಿನೇ ಇರ್ತೀನಿ ಇವಾಗ. ಬಟ್ ಬೆಳಗ್ಗೆ ಬೇಗ ಎದ್ದಿರ್ತೀನಿ ಅಂತ ಸ್ವಲ್ಪ ಟೈಮ್ ಮಲ್ಕೊತೀನಿ. ಅದು ಬಿಟ್ಟರೆ ಆಲ್ಮೋಸ್ಟ್ ಬ್ಯುಸಿನೇ ಇರ್ತೀನಿ. ನಾನು ಬ್ಯುಸಿ ಇಟ್ಕೊಳ್ಳೋಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ವರ್ಕೌಟ್ ಮಾಡೋದು ಕೂಡ ಜಾಸ್ತಿ ಟೈಮ್ ಕೊಡ್ತಾಯಿದ್ದೀನಿ. ಹೊಟ್ಟೆ ಕರಗಿಸೋದು, ಸಣ್ಣ ಆಗೋದಕ್ಕೆ ನಾನು ಜಾಸ್ತಿ ಟೈಮ್ ಕೊಟ್ಟಿದ್ದು ಇವಾಗಂತೂ. ಸೊ ಅದರಲ್ಲಿ ಸಕ್ಸಸ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಬಟ್ ನೋಡಿದವರೆಲ್ಲ ಹೌದು ಹೊಟ್ಟೆ ಕರಗಿದೆ ಅಂತ ಹೇಳ್ತಾರೆ. ನಿಮಗೂ ಯಾರಿಗಾದ್ರೂ ಟಿಪ್ಸ್ ಬೇಕಂದರೆ ಟಿಪ್ಸ್ ಅಂತಲೂ ಹಾಕಲ್ಲ ಅಂತ ಗೊತ್ತು, ನಿಮ್ಗೇನು ಗೊತ್ತು ಅಂತ ಅಂದ್ಕೊತೀರಾ. ಬಟ್ ಕೆಲವೊಂದು ನನಗೆ ಗೊತ್ತು, ನಾನು ಮಾಡಿದ್ದೀನಿ, ಅದಕ್ಕೋಸ್ಕರನೇ ನನಗೆ ರಿಸಲ್ಟ್ ಬಂದಿದೆ. ಸೊ ಬ್ಲೌಸಸ್ ನೋಡಿ ಎಷ್ಟು ಕಲೆಕ್ಷನ್ ಯಾವ್ಯಾವ ಥರ ಇದೆ ಅಂತ. ಸ್ಯಾರಿಗಳು ಅದಕ್ಕಿದೆಲ್ಲ
ಬಟ್ ಸಕ್ಕತ್ತಾಗಿತ್ತು. ಬ್ರೈಡಲ್ಗೂ ಕೂಡ ಇದೆ, ಅಲ್ಲಿ ನೋಡಿದ್ರಲ್ವ, ಬ್ರೈಡಲ್ಗೆ ಮತ್ತು ಚಿಕ್ಕ ಮಕ್ಳುಗಳಿಗೆ ಬ್ಲೌಸ್ ನೋಡಿ. ಇದು ನಾನು ನೋಡಿದೆ, ನಾನು ಯಾಕೆ ಇದನ್ನು ತೊಗೊಂಡೆ ಅಂದರೆ ನಾನೊಂದು ವೈಟ್ ಕಲರ್ ಬ್ಲೌಸ್ಗೆ ಇದರ ಸ್ಟಿಚ್ ಮಾಡಿಸ್ಬೇಕಿತ್ತು. ಸೊ ಅದಕ್ಕೆ ಹೋಗಿ ಬಂದು ಈ ರೆಡ್ ಸ್ಯಾರಿ ನನ್ನ ಫುಲ್ಲು ಅದು ಅವ್ರ ಕಡೆ ಟೆಂಪ್ಟ್ ಮಾಡ್ಕೊಂಡು ಹೇಳ್ಕೊತಾ ಇದ್ರು. ಅಲ್ಲಿ ನಿಜ ಆ ಸ್ಯಾರಿ ನೋಡ್ತಾ ಇದ್ದರೆ ಕಳೆದೋಗ್ತಾ ಇದ್ದೆ. ಒಂದಲ್ಲ ಒಂದಿನ ಅದೇ ಸ್ಯಾರಿನ ಹಾಕ್ತೀನಿ, ತೊಗೊಂಡಿನಿ. 5000 ಇರಲಿ, ಅಲ್ಲೇ ತೊಗೊಂಡು ರೆಂಟಿಗೆ ಒಂದು ದಿನಕ್ಕಾದರೂ ಹಾಕಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಜ ಅಷ್ಟು ಚೆನ್ನಾಗಿದೆ. ಇಷ್ಟ ಆಯಿತು ಇಲ್ಲೆಲ್ಲ ನೋಡಿಕೊಂಡು. ನೆಕ್ಸ್ಟು ನಾನು ಹೋಗಿದ್ದು ಕ್ಲಾಸ್ಗೆ. ಅಷ್ಟರೊಳಗೆ ಮಳೆ ಬೇರೆ ಸ್ಟಾರ್ಟ್ ಆಗ್ತಿತ್ತು, ಮೋಡ ಬೇರೆ ಆಗಿತ್ತು. ನಾನು ಇಲ್ಲೇ ಉಳ್ಕೊತೀನ, ಆಚೆ ಹೋಗ್ತೀನ ಅಂತ ಅನ್ನಿಸ್ಬಿಟ್ಟಿತ್ತು, ಅಷ್ಟು ಮಳೆ ಬರ್ತಾಯಿತ್ತು. ಮನೆ ಕಡೆ ಹೋದರೆ ಸ್ವಲ್ಪ ಕಮ್ಮಿ ಇತ್ತು, ಈ ಕಡೆ ಜಾಸ್ತಿ ಇತ್ತು ಮಳೆ. ಸೊ ಫಸ್ಟ್ ಹೋಗಿದ್ದು ನಾನು ಮನೆಗೆ ಹೋಗಿ ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಮನೆಗೆ ಬಂದು ಸ್ವಲ್ಪ ತಿನ್ಕೊಂಡು ಮತ್ತು ಕ್ಲಾಸ್ ಹತ್ರ ಬಂದೆ. ಕ್ಲಾಸ್ ಹತ್ರ ಬರೋ ಒಳಗೆ ಎಲ್ಲ ಸ್ಟೂಡೆಂಟ್ಸ್ ಆಲ್ರೆಡಿ ಬಂದಾಗಿತ್ತು. ಅವರು ಆಲ್ರೆಡಿ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಾನು ಬಂದ್ಬಿಟ್ಟು ಸ್ವಲ್ಪ ಅಮೌಂಟ್ ಕಲೆಕ್ಟ್ ಮಾಡೋದಿತ್ತು. ಎಲ್ಲರ ಹತ್ರ ಅಮೌಂಟ್ ಕಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಇದ್ದು ಮತ್ತು ನಾನು ಮನೆ ಹತ್ರ ಹೋದೆ. ಅಲ್ಲಿ ಪೇರೆಂಟ್ಸ್ಗಳು ಬಂದಿದ್ದರು, ಸ್ಟೂಡೆಂಟ್ಸ್ಗಳು, ಮತ್ತು ಅಲ್ಲಿ ಹೇಳ್ಕೊಡೋರು ಅಂದರೆ ಮಾಡೆಲ್ಸ್ಗಳು ಬಂದಿದ್ದರು. ಸೊ ಅವರೆಲ್ಲ ನೋಡಿ ನನಗೆ ತುಂಬ ಖುಷಿಯಾಯಿತು. ಆಮೇಲೆ ಲಾಸ್ಟ್ ಡೇ ಆ್ಯಕ್ಚುಲಿ ಇವ್ರಿಗೆ ಇನ್ನೊಂದು ದಿನನೇನೋ ಇತ್ತು, ಮಾಡ್ಲಿಂಗ್ ಕ್ಲಾಸ್ ಮುಗಿಯೋದಕ್ಕೆ ಇನ್ನೊಂದು ದಿನ ಇತ್ತು. ಇದು ಲಾಸ್ಟ್ ಅವರಿಗೆ ಪ್ರಾಕ್ಟೀಸು, ಸ್ಟೇಜ್ ಮೇಲೆ ಯಾವ ಥರ ಇರಬೇಕು, ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ. ಆಮೇಲೆ ಮತ್ತೆ ಮನೆಗೆ ಬಂದೆ. ನಂಗೆ ವೀಡಿಯೋ ಕರೆಕ್ಟಾಗಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಮನೆಗೆ ಬಂದು ಮತ್ತೆ ಅಲ್ಲಿಂದ ರೆಡಿಯಾಗಿ ಮತ್ತು ಸ್ಪಾಗೆ ಬಂದೆ. ಸ್ಪಾಗೆ ಬರೋ ಒಳಗೆ ಸಖತ್ ಲೇಟಾಗಿತ್ತು, ಒಂದು 4 or 5 ಏನೋ ಆಗಿತ್ತು. ತುಂಬ ಜನ ಇರಲಿಲ್ಲ. ಬಟ್ ನನಗೆ ನಿಜ ಹೇಳ್ಬೇಕಂದ್ರೆ ಈ ಸರಿ ಹೇರ್ ಕಟ್ ನನಗೆ ಇಷ್ಟನೇ ಆಗಿಲ್ಲ. ನಾನು ಮತ್ತೆ ಹೋಗಿ ಅದಕ್ಕೆ ಬೇರೆ ಕಟ್ ಮಾಡಿಸ್ತೀನಿ. ಅದೇನೋ ಗೊತ್ತಿಲ್ಲ, ಈ ಅಣ್ಣ ಚೆನ್ನಾಗೇ ಮಾಡಿಲ್ಲ. ನೋಡ್ಕೊಂಬಿಡಿ, ಸ್ಪಿನ್ನಲ್ಲಿ ಬಸವೇಶ್ವರನಗರ ಸ್ಪಿನ್ನಲ್ಲಿ ಇವರೇ, ಬಟ್ ಇವ್ರು ಚೆನ್ನಾಗಿ ಮಾಡಿಲ್ಲ. ನನಗೆ ಆ ಅಣ್ಣ ನೋಡ್ತಾರೇನೋ ಗೊತ್ತಿಲ್ಲ, ಅವ್ರ ಹತ್ರ ಎಲ್ಲ ರೀಚ್ ಆಗಿಲ್ಲ ಇನ್ನು. ಬಟ್ ಅಷ್ಟೊಂದೇನು ನನಗೆ ಚೆನ್ನಾಗಿ ಅನ್ನಿಸ್ಲಿಲ್ಲ. ಬಟ್ ಈಗ ಓಕೆ ಅನ್ನಿಸ್ತು ಅಷ್ಟೇ. ನಾನು ಬೇರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ, ನೋಡಿದ್ರೆ ನಿಮಗೆ ಗೊತ್ತಾಗ್ತಿದೆ. ಅಷ್ಟೇ, ಇವತ್ತಿನ ದಿನ ಇಲ್ಲಿಗೆ ಕಂಪ್ಲೀಟ್ ಮಾಡಿ ಮನೆಗೆ ಬೇಗ ಹೋದೆ. ಡ್ರೆಸ್ನ ಹಾಕ್ಕೊಂಡು ನೋಡಬೇಕಿತ್ತು ನಾನು. ಎಲ್ಲೋ ಒಂದು ಕಡೆ ಎತ್ಕೊಂಡೆ, ಬಟ್ ಅದು ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಮಳೆ ನೋಡಿ ಎಷ್ಟು ಮೋಡ ಆಗಿದೆ ಅಂತ, ಸಖತ್ ಮೋಡ ಆಗಿತ್ತು. ನನ್ನ ವೀಡಿಯೋಸ್ಗಳು ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ ನಾನು ಮಾತಾಡೋದ್ರಲ್ಲಿ. ಅಥವಾ ನಾನು ಏನಾದ್ರು ಚೇಂಜ್ ಮಾಡ್ಕೊಳ್ಳೋದಿದ್ರೆ ಕಮೆಂಟಲ್ಲಿ ಹಾಕಿ. ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಅಷ್ಟೇ, ಕಮೆಂಟ್ ಓಪನ್ ಇರೋದೇ ನಿಮಗೋಸ್ಕರ. ಈಗ ಮೆಸೇಜಲ್ಲಿ ಹೇಳೋದನ್ನು ಅದನ್ನೇ ಕಮೆಂಟಲ್ಲಿ ನನಗೆ ಹೇಳಿದ್ರೆ ನಾನು ತಿಳ್ಕೊತೀನಿ. ಮಧ್ಯೆ ನಾನು ಮಾತಾಡಬೇಕಾದ್ರೆ ಸ್ವಲ್ಪ ಉಸಿರು ಎಳಿತೀನಿ ಅಂತ ಗೊತ್ತಾಗ್ತಿದೆ. ಸಮೋನೆ ಹೇಳಿದ್ರು, ಬಟ್ ಅದನ್ನು ಕಮೆಂಟಲ್ಲಿ ಹಾಕಿ, ನನಗೂ ಯೂಸ್ ಆಗುತ್ತೆ. ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಲ್ಲಿ, ಓಕೆನಾ? ಎಲ್ರಿಗೂ ನನ್ನ ವೀಡಿಯೋಸ್ಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲವ್ ಯು ಆಲ್.